ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸ ಮುಗಿದ ನಂತರ ಭಾದ್ರಪದ ಮಾಸ ಶುರುವಾಗುತ್ತದೆ. ಈ ತಿಂಗಳ ಆಗಸ್ಟ್ 24ರಂದು ಭಾದ್ರಪದ ಮಾಸ ಶುರುವಾಗಿ ಸೆಪ್ಟೆಂಬರ್ 21ಕ್ಕೆ ಭಾದ್ರಪದ ಮಾಸ ಮುಗಿಯುತ್ತದೆ. ಅಂದರೆ ಇವತ್ತಿಂದ ಭಾದ್ರಪದ ಮಾಸ ಶುರುವಾಗಿದೆ. ಶ್ರೀ ಮಹಾವಿಷ್ಣು ದುಷ್ಟರನ್ನು ಶಿಕ್ಷಿಸಲು, ಶಿಷ್ಟರನ್ನು ರಕ್ಷಿಸಲು ಇದೇ ಭಾದ್ರಪದ ಮಾಸದಲ್ಲಿ ದಶಾವತಾರಗಳಲ್ಲಿರುವಂತ ವರಾಹ ಹಾಗೂ ವಾಮನ ಅವತಾರವನ್ನು ಪಡೆದಿತ್ತು. ಈ ಭಾದ್ರಪದ ಮಾಸದಲ್ಲಿ ಒಂದು ತಿಂಗಳ ಕಾಲ ವಿಶೇಷವಾಗಿ ಯಾವ ದೇವಿ ದೇವರನ್ನು ಪೂಜಿಸಬೇಕು, ಯಾವ ಆಚಾರಗಳನ್ನು ನಿಯಮಗಳನ್ನು ಪಾಲಿಸಬೇಕು ಅನ್ನುವುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಈ ಭಾದ್ರಪದ ಮಾಸದಲ್ಲೇ ವಿನಾಯಕ ಚತುರ್ಥಿ ಬಂದಿದೆ. ಆಗಸ್ಟ್ 27ನೇ ತಾರೀಕು ಬುಧವಾರದಂದು ವಿನಾಯಕ ಚತುರ್ಥಿ ಬಂದಿರುವುದು ತುಂಬಾ ವಿಶೇಷ. ಇದೇ ಭಾದ್ರಪದ ಮಾಸದಲ್ಲೇ ಮಹಾಲಯ ಪಕ್ಷಗಳು ಕೂಡ ಬಂದಿದೆ. ಸೆಪ್ಟೆಂಬರ್ 8ರಿಂದ 21ರವರೆಗೂ ಮಹಾಲಯ ಪಕ್ಷಗಳು ಇವೆ. ದೇವತೆಯರನ್ನು ಪೂಜಿಸಲು ಈ ಭಾದ್ರಪದ ಮಾಸ ತುಂಬಾ ವಿಶೇಷವಾದುದು. ಆದರೆ ಈ ಭಾದ್ರಪದ ಮಾಸದ ಒಂದು ತಿಂಗಳು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಈ ಒಂದು ತಿಂಗಳ ಕಾಲ ಮದುವೆ ಮಾಡುವುದು, ಗೃಹ ಪ್ರವೇಶ ಮಾಡುವುದು, ಹೊಸ ಮನೆ ಕಟ್ಟಲು ಶುರು ಮಾಡುವುದು, ಉಪನಯನ ಮುಂತಾದ ಮುಖ್ಯವಾದ ಶುಭ ಕಾರ್ಯಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಆದರೆ ವಿಶೇಷವಾಗಿ ಈ ಭಾದ್ರಪದ ಮಾಸದಲ್ಲಿ ಶ್ರೀ ಮಹಾವಿಷ್ಣು, ಶ್ರೀಕೃಷ್ಣ, ವಿನಾಯಕ, ಪಾರ್ವತಿ ಹಾಗೂ ಪರಮೇಶ್ವರರನ್ನು ಪೂಜಿಸಬೇಕು. ಈ ತಿಂಗಳಿನಲ್ಲಿ ಮಾಡುವ ಪೂಜೆಗಳಿಗೆ ವಿಶೇಷವಾದ ಪುಣ್ಯ ಫಲ ದೊರೆತು ಬೇಡಿದ ಕೋರಿಕೆಗಳೆಲ್ಲವೂ ತಕ್ಷಣವೇ ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಈ ಭಾದ್ರಪದ ಮಾಸದಲ್ಲಿ ನದಿ ಸ್ನಾನ ಮಾಡುವುದರಿಂದ ಎಷ್ಟೋ ಪುಣ್ಯ ಫಲ ಲಭಿಸುತ್ತದೆ. ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಸಿಗುತ್ತದೆ. ಅದೇ ರೀತಿ ಈ ಭಾದ್ರಪದ ಮಾಸದ ಒಂದು ತಿಂಗಳು ತಣ್ಣೀರಿನಿಂದ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಪೂಜಿಸಿದವರಿಗೆ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳಿಂದ ಕಷ್ಟಪಡುವವರು ಈ ಭಾದ್ರಪದ ಮಾಸದಲ್ಲಿ ಶ್ರೀಕೃಷ್ಣನ ದೇವಾಲಯಕ್ಕೆ ಹೋಗಿ ಕೃಷ್ಣನಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿದರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಸಾಲದ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿದು ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರುತ್ತದೆ. ವಿಶೇಷವಾಗಿ ಈ ಭಾದ್ರಪದ ಮಾಸದಲ್ಲಿ ಬರುವಂತ ಎಲ್ಲಾ ಭಾನುವಾರಗಳಂದು ಬೆಳಗಿನ ಜಾವವೇ ನಿದ್ದೆಯಿಂದ ಎದ್ದು ಸೂರ್ಯನಿಗೆ ಆರ್ಘ್ಯ ಸಮರ್ಪಿಸಿದರೆ ತುಂಬಾ ಒಳ್ಳೆಯದು. ಮಹಾವಿಷ್ಣುವನ್ನು ಪೂಜಿಸುವ ಭಕ್ತರು ಈ ಭಾದ್ರಪದ ಮಾಸದ ಒಂದು ತಿಂಗಳ ಕಾಲ ಮಾಂಸಾಹಾರ ಹಾಗೂ ಮದ್ಯಪಾನದಿಂದ ದೂರ ಇರಬೇಕು. ಅದೇ ರೀತಿ ಕೆಲವು ಶಾಸ್ತ್ರಗಳ ಪ್ರಕಾರ ಈ ತಿಂಗಳಿನಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳು, ಮೊಸರು ಹಾಗೂ ಬೆಲ್ಲ ಕೂಡ ತಿನ್ನಬಾರದು ಎಂದು ಹೇಳಿದ್ದಾರೆ. ಮುಖ್ಯವಾಗಿ ಭಾದ್ರಪದ ಮಾಸದಲ್ಲಿ ಬರುವಂತ ಭಾನುವಾರಗಳಲ್ಲಿ ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದು ಮಾಡಬಾರದು. ಅದೇ ರೀತಿ ಈ ತಿಂಗಳಿನಲ್ಲಿ ಬರುವಂತ ಭಾನುವಾರಗಳಲ್ಲಿ ಉಪ್ಪು ತಿನ್ನುವುದು ಕೂಡ ಬಿಡಬೇಕು. ಹಾಗೆ ಬೇರೆಯವರು ಫ್ರೀಯಾಗಿ ಕೊಟ್ಟ ಅಕ್ಕಿ ಅಥವಾ ತೆಂಗಿನ ಎಣ್ಣೆಯನ್ನು ಬಳಸಬಾರದು. ಭಾದ್ರಪದ ಮಾಸದ ಒಂದು ತಿಂಗಳು ಶಿವಾಲಯ ಹಾಗೂ ವಿಷ್ಣು ಆಲಯಗಳಿಗೆ ಹೋಗುವುದು ತುಂಬಾ ಒಳ್ಳೆಯದು. ನಿಮ್ಮ ಕುಟುಂಬದಲ್ಲಿ ಪದೇ ಪದೇ ಸಮಸ್ಯೆಗಳು ಬರುತ್ತಿದ್ದರೆ, ಗಂಡ ಹೆಂಡತಿ ಮಧ್ಯೆ ಗಲಾಟೆ ನಡೆಯುತ್ತಿದ್ದರೆ ಈ ತಿಂಗಳಿನಲ್ಲಿ ಮಹಾವಿಷ್ಣು ದೇವಾಲಯಕ್ಕೆ ಹೋಗಿ ಅಲ್ಲಿ ದೀಪಗಳನ್ನು ಹಚ್ಚಿ ಬನ್ನಿ. ಹಾಗೆ ಮಹಾವಿಷ್ಣುವಿಗೆ ತುಳಸಿ ಮಾಲೆಯನ್ನು ಕೂಡ ಸಮರ್ಪಿಸಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಕುಟುಂಬದ ಕಷ್ಟಗಳೆಲ್ಲವೂ ಕೂಡಲೇ ಬಗೆಹರಿದು ನಿಮ್ಮ ಮನೆ ಮೇಲೆ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಇರುತ್ತದೆ. ಇನ್ನು ಭಾದ್ರಪದ ಮಾಸದಲ್ಲಿ ತಪ್ಪದೆ ತುಳಸಿ ಗಿಡವನ್ನು ಪೂಜಿಸಬೇಕು. ಮನೆಯಲ್ಲಿ ತುಳಸಿ ಗಿಡ ಇರುವವರು ಆ ಪಾಟ್ನಲ್ಲಿ ಒಂದು ಚಿಕ್ಕ ಶಿವಲಿಂಗವನ್ನು ಇಟ್ಟು ಅದನ್ನು ಪೂಜಿಸಿದರೆ ನೀವು ಬೇಡಿದ ಎಲ್ಲಾ ಕೋರಿಕೆಗಳು ಕೂಡಲೇ ಈಡೇರಿ ಮಹಾಲಕ್ಷ್ಮಿ ಆಶೀರ್ವಾದದ ಜೊತೆಗೆ ಶಿವನ ಆಶೀರ್ವಾದ ಕೂಡ ಪಡೆದುಕೊಳ್ಳುತ್ತೀರಿ. ತುಳಸಿ ಗಿಡದ ಮುಂದೆ ದೀಪಗಳು ಹಚ್ಚುವುದು, ಪ್ರದಕ್ಷಿಣೆ ಮಾಡುವುದರಿಂದ ನಿಮ್ಮ ಕುಟುಂಬಕ್ಕೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ವಿಶೇಷವಾಗಿ ಈ ಭಾದ್ರಪದ ಮಾಸದಲ್ಲಿ ಬರುವಂತ ಪ್ರತಿ ಗುರುವಾರ
ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿ ಗಿಡಕ್ಕೆ ಸ್ವಲ್ಪ ಹಾಲು ಮತ್ತು ನೀರನ್ನು ಹಾಕಿ ಗಿಡದ ಸುತ್ತಲೂ 5 ಪ್ರದಕ್ಷಿಣೆ ಮಾಡಿದರೆ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ಈ ಭಾದ್ರಪದ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳಂದು ತಪ್ಪದೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಲಕ್ಷ್ಮೀ ದೇವಿ ಫೋಟೋ ಮುಂದೆ ಒಂದು ಕೆಂಪು ಬಟ್ಟೆಯನ್ನು ಹರಡಿ ಆ ಬಟ್ಟೆಯ ಮೇಲೆ ಕೆಲವು ತಾವರೆ ಬೀಜಗಳನ್ನು ಹಾಕಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕು. ಪೂಜೆ ಮುಗಿದ ನಂತರ ಆ ತಾವರೆ ಬೀಜಗಳನ್ನು ಗಂಟು ಕಟ್ಟಿ ನಿಮ್ಮ ಬೀರೋ ಒಳಗಡೆ ಇಟ್ಟುಕೊಳ್ಳಿ. ಈ ರೀತಿ ಯಾರು ಮಾಡುತ್ತಾರೋ ಅವರ ಮನೆಯಲ್ಲಿ ಹಣ ಬರಲು ಶುರುವಾಗುತ್ತದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ಇರುತ್ತಾಳೆ. ಅದೇ ರೀತಿ ಮಹಾವಿಷ್ಣು ರೂಪವಾದ ಆಮೆಯನ್ನು ಪೂಜೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಸ್ಥಾನಕ್ಕೆ ತಲುಪುತ್ತೀರಿ. ಹಾಗಾಗಿ ಒಂದು ಚಿಕ್ಕ ಆಮೆ ವಿಗ್ರಹವನ್ನು ಕೊಂಡುಕೊಂಡು ನಿಮ್ಮ ದೇವರ ಮನೆಯಲ್ಲಿ ಉತ್ತರ ಮುಖವಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಪೂಜಿಸುತ್ತಾ ಬಂದರೆ ಆರ್ಥಿಕ ಪರವಾದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ದೇವರ ಮನೆಯಲ್ಲಿ ಆಮೆ ವಿಗ್ರಹ ಇದ್ದರೆ ಬೇಗನೆ ಶ್ರೀಮಂತರಾಗುತ್ತೀರಿ. ಇನ್ನು ಈ ತಿಂಗಳಿನಲ್ಲಿ ಮಾಡುವಂತ ಗೋಪೂಜೆಗೆ ದುಪ್ಪಟ್ಟು ಪುಣ್ಯಫಲ ಸಿಗುತ್ತದೆ. ನಮ್ಮ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಹಸುವಿನ ಒಳಗೆ 33 ಕೋಟಿ ದೇವತೆಗಳು ವಾಸವಿರುತ್ತಾರೆ. ಹಾಗಾಗಿ ಗೋಮಾತೆಗೆ ಆಹಾರ ತಿನ್ನಿಸುವುದು, ಪ್ರದಕ್ಷಿಣೆ ಹಾಕುವುದು, ಅರಿಶಿಣ ಕುಂಕುಮ ಹಚ್ಚುವುದು, ಹಾಗೆ ಪೂಜೆ ಮಾಡುವುದರಿಂದ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. 3 ಕೋಟಿ ದೇವತೆಗಳು ಸಂತೋಷದಿಂದ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ವಿಶೇಷವಾಗಿ ಈ ಭಾದ್ರಪದ ಮಾಸದಲ್ಲಿ ಬರುವಂತ ಪ್ರತಿ ಭಾನುವಾರಗಳು ಬೆಳಗಿನ ಜಾವವೇ ಎದ್ದು ಸೂರ್ಯದೇವರಿಗೆ ಆರ್ಘ್ಯ ಸಮರ್ಪಿಸಿದರೆ ವ್ಯಾಪಾರ ಮಾಡುವವರಿಗೆ ಅಧಿಕ ಲಾಭಗಳು ಬರುತ್ತದೆ. ಕೆಲಸ ಮಾಡುವವರಿಗೆ ಪ್ರಮೋಷನ್ ಸಿಗುತ್ತದೆ. ಅದೇ ರೀತಿ ಈ ಭಾದ್ರಪದ ಮಾಸದಲ್ಲಿ ಯಾವುದಾದರೂ ಒಂದು ಸೋಮವಾರದಂದು ಮದುವೆಯಾಗದ ಹೆಣ್ಣು ಮಕ್ಕಳು ಶಿವ ಪಾರ್ವತಿಯರನ್ನು ಪೂಜಿಸಿ 16 ಕಡುಬುಗಳನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ಒಳ್ಳೆ ವರ ಸಿಗುತ್ತಾನೆ. ಹಾಗೆ ಮುತ್ತೈದೆಯರು ಈ ಕೆಲಸ ಮಾಡುವುದರಿಂದ ನಿಮ್ಮ ಸೌಭಾಗ್ಯ ಹೆಚ್ಚಾಗುತ್ತದೆ. ಈ ತಿಂಗಳಿನಲ್ಲಿ ವಿನಾಯಕನನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ವಿನಾಯಕನಿಗೆ ಒಂದು ಕೆಂಪು ಹೂವನ್ನು ಸಮರ್ಪಿಸಿ 21 ಸಲ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಜಪ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ಹೋಗಿ ನಿಮ್ಮ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ, ಸಿರಿ, ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಎಲ್ಲಿ ಶುಚಿ ಶುಭ್ರತೆ ಇರುತ್ತದೋ ಅಲ್ಲಿ ಲಕ್ಷ್ಮೀದೇವಿ ತಾಂಡವಿಸುತ್ತಾಳೆ. ಹಾಗಾಗಿ ನಿಮ್ಮ ಮನೆಯನ್ನು ಯಾವಾಗಲೂ ಕೂಡ ಶುಚಿಯಾಗಿ ಇಟ್ಟುಕೊಳ್ಳಿ. ಅದೇ ರೀತಿ ಪ್ರತಿದಿನ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಹಾಕಿ. ಇದರಿಂದ ನಿಮ್ಮ ಮನೆಯಲ್ಲಿ ಯಾವ ದುಷ್ಟಶಕ್ತಿ ಕೂಡ ಪ್ರವೇಶಿಸದೆ ನಿಮ್ಮ ಮನೆಯೆಲ್ಲ ಸಕಾರಾತ್ಮಕ ಶಕ್ತಿಯಿಂದ ತುಂಬಿ ಹೋಗುತ್ತದೆ. ಅದೇ ರೀತಿ ನಿಮ್ಮ ಮನೆಯ ಮುಖದ್ವಾರದ ಮೇಲೆ ಸ್ವಸ್ತಿಕ್ ಗುರುತನ್ನು ಅರಿಶಿಣದಿಂದ ಬರೆಯಿರಿ. ಅದಕ್ಕೆ ಕುಂಕುಮದಿಂದ ಅಲಂಕಾರ ಮಾಡಿ. ಆಗ ಧನಲಕ್ಷ್ಮಿ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾಳೆ. ಇನ್ನು ಸೆಪ್ಟೆಂಬರ್ 8ನೇ ತಾರೀಕಿನಿಂದ 21ರವರೆಗೂ ಮಹಾಲಯ ಪಕ್ಷಗಳು ಬಂದಿದೆ. ಈ ಮಹಾಲಯ ಪಕ್ಷದಲ್ಲಿ ಪಿತೃದೇವತೆಗಳನ್ನು ತಪ್ಪದೆ ಪೂಜಿಸಬೇಕು. ಪಿತೃದೇವತೆಗಳಿಗೆ ತರ್ಪಣ ಬಿಡುವುದು, ಪಿಂಡ ಪ್ರದಾನ ಮಾಡುವುದು, ಶ್ರಾದ್ದ ವಿಧಿಗಳನ್ನು ನಿರ್ವಹಿಸಬೇಕು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ. ಇನ್ನು ಈ ತಿಂಗಳಿನಲ್ಲಿ ಮಾಡುವಂತ ದಾನ ಧರ್ಮಗಳಿಗೆ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ. ಬಡವರಿಗೆ ಆಹಾರ ಅಥವಾ ವಸ್ತ್ರದಾನ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ. ಈ ರೀತಿ ಭಾದ್ರಪದ ಮಾಸದ 1 ತಿಂಗಳು ನಾನು ಹೇಳಿದಂತ ಚಿಕ್ಕ ಪುಟ್ಟ ನಿಯಮಗಳನ್ನು ಆಚರಿಸುತ್ತಾ ಬಂದರೆ ಈ ವರ್ಷವಿಡೀ ಅಷ್ಟೈಶ್ವರ್ಯಗಳನ್ನು ಪಡೆದುಕೊಳ್ಳುತ್ತೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.